ನಮಸ್ಕಾರ. ನಿಸರ್ಗ ಹಾಸ್ಪಿಟಲ್ಸ್ ಬೆಂಗಳೂರು, BTM ಲೇಔಟ್. ನಾನು ಡಾಕ್ಟರ್ ನಿರುಪಮ. ಇವತ್ತಿನ ಮಾಹಿತಿ ಸೀಡ್ ಸೈಕ್ಲಿಂಗ್ ಥೆರಪಿ. ಸೀಡ್ ಸೈಕ್ಲಿಂಗ್ ಥೆರಪಿ ಅಂದ್ರೆ ಏನು? ಸೀಡ್ಸ್ ಅಂದ್ರೆ ಬೀಜಗಳು. ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜ, ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸ್ ಮತ್ತೆ ಎಳ್ಳು. ಈ ನಾಲ್ಕರ ಉಪಯೋಗ ಮತ್ತೆ ವಿಶಿಷ್ಟತೆ ಏನು? ಎಸ್ಪೆಷಲಿ ಹೆಣ್ಮಕ್ಕಳ ಆರೋಗ್ಯಕ್ಕೆ ಹೇಗೆ ಸಹಕಾರ ಆಗಿದೆ ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತೀನಿ. ಸೀಡ್ ಸೈಕ್ಲಿಂಗ್ ಥೆರಪಿನ ಸೈಂಟಿಫಿಕ್ ಆಗಿ ರೀಇನ್ವೆಂಟ್ ಅಥವಾ ರೀಇಂಟ್ರೊಡ್ಯೂಸ್ ಇವಾಗ ಮಾಡಿರಬಹುದು, ಆದರೆ ಇದಕ್ಕೆ ಈ ಅಭ್ಯಾಸಕ್ಕೆ 100 ವರ್ಷಗಳ ಕಾಲ ಇತಿಹಾಸ ಇದೆ. ನಮ್ಮ ಹಿರಿಯರು ಇದನ್ನ ಮನೆ ಮದ್ದು ಅನ್ಕೊಂಡು ಮಾಡ್ಕೊಂಡು ಬಂದಿರೋದಿದೆ. ಇದನ್ನ ಮನೆ ಮದ್ದು ಅಂತ ಇವತ್ತಿನ ದಿವಸಕ್ಕೆ ಹೇಳಿದ್ರೂ ತಪ್ಪಾಗಲ್ಲ. ನಿಮ್ಗೆ ಗೊತ್ತಿರಬಹುದು, ಈ ಮೆನ್ಸ್ಟ್ರುಯೇಷನ್ ಅಥವಾ ಮೆನ್ಸ್ಟ್ರುವಲ್ ಸೈಕಲ್ ಇಸ್ ಅ ಸೈಕಲ್ ಆಫ್ 28 ಡೇಸ್. ಇದು 28 ಡೇಸ್ ಇಂದ 35 ಡೇಸ್ ವರೆಗೆ ಇರ್ಬೋದು. ಒಬ್ರಿಗೆ 28 ಡೇಸ್ಗೆ ಆಗ್ಬೋದು, ಒಬ್ರಿಗೆ 30 ಡೇಸ್ಗೆ ಆಗ್ಬೋದು, ಒಬ್ಬೊಬ್ರಿಗೆ 35 ಡೇಸ್ಗೂ ಆಗ್ಬೋದು, ವಿಚ್ ಇಸ್ ಸ್ಟಿಲ್ ಕನ್ಸಿಡರ್ಡ್ ನಾರ್ಮಲ್. ಅಂದ್ರೆ ನಾರ್ಮಲ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಫಸ್ಟ್ ಇದನ್ನ 2 ಹಾಫ್ಸ್ಗೆ ಡಿವೈಡ್ ಮಾಡ್ತೀವಿ. ಫಸ್ಟ್ ಟು 14th ಡೇ ಅಂದ್ರೆ ನಿಮ್ಗೆ ಮುಟ್ಟು ಶುರುವಾಗಿದ್ದ ದಿವಸದಿಂದ 14ನೇ ದಿವಸದವರೆಗೂ ಫಸ್ಟ್ ಹಾಫ್. ನೆಕ್ಸ್ಟ್ 15ನೇ ದಿವಸದಿಂದ ಮಿಕ್ಕಿದ ದಿವಸದವರೆಗೂ ನಿಮ್ಗೆ ನೆಕ್ಸ್ಟ್ ಟೈಮ್ ಮುಟ್ಟು ಬರುವವರೆಗೂ ಸೆಕೆಂಡ್ ಹಾಫ್. ಫಸ್ಟ್ 14 ಡೇಸ್ ನಿಮ್ಗೆ 2 ತರದ ಬೀಜಗಳನ್ನ 1 ಸ್ಪೂನು ದಿನ ಸೇವಿಸಬೇಕಾಗತ್ತೆ. ಅದರಲ್ಲಿ ಫ್ಲಾಕ್ಸ್ ಸೀಡ್ಸ್ ಅಂದ್ರೆ ಅಗಸೆ ಬೀಜ ಮತ್ತೆ ಪಂಪ್ಕಿನ್ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜ ತಗೋಬೇಕಾಗತ್ತೆ. ಸೆಕೆಂಡ್ ಹಾಫ್ಗೆ ಬೇಕಾಗಿರೋ 2 ಬೀಜಗಳು ಎಳ್ಳಲ್ಲಿ ಕಪ್ಪೆಳ್ಳು ತಗೋಬಹುದು, ಬಿಳಿ ಎಳ್ಳು ತಗೋಬಹುದು. ಅದರ ಜೊತೆ ಸೂರ್ಯಕಾಂತಿ ಬೀಜ 1 ಚಮಚ ಪ್ರತಿ ದಿವಸ. ಈ 4 ಬೀಜನ ಯಾವಾಗ ಬೇಕಾದ್ರೂ ಸೇವಿಸ್ಬೋದಿತ್ತಲ್ಲ. ಇದನ್ನ ಅಂತ ವಿಶೇಷತೆ ಇದೆ ಅಂದ್ರೆ ಇದನ್ನ ನಾವು ಸ್ಟಾರ್ಟಿಂಗ್ ಅಲ್ಲಿ ಯಾಕೆ ಬರೀ ಅಗಸೆ ಬೀಜ ಮತ್ತೆ ಕುಂಬಳಕಾಯಿ ಬೀಜ ಮಾತ್ರ ತಗೊಳಕ್ ಹೇಳ್ತಿದೀವಿ? ಅದನ್ನ ಲೇಟರ್ ಆನ್ ಕೂಡ ತಗೋಬಹುದಿತ್ತು. ಯಾಕೆ ಎಳ್ಳು ಮತ್ತೆ ಸೂರ್ಯಕಾಂತಿ ಬೀಜನ ಮುಂಚೆ ತಗೊಳಕ್ಕಾಗಲ್ಲ? ಇದಕ್ಕೊಂದು ಪರ್ಟಿಕ್ಯುಲರ್ ರೀಸನ್ ಇದೆ. ಈಗ ನಮ್ಮ ಮೆನ್ಸ್ಟ್ರಲ್ ಸೈಕಲ್ ಆಗಬೇಕು ಅಂದ್ರೆ ನಮಗೆ ಬ್ಯಾಲೆನ್ಸ್ಡ್ ಹಾರ್ಮೋನ್ ಸ್ಟೇಟ್ಸ್ ಇರಬೇಕು. ನಮ್ಮ ಹಾರ್ಮೋನ್ಸ್ ಇಲ್ಲಿ ಯಾವ್ಯಾವುದು ಅಂದ್ರೆ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟ್ರಾನ್ ಅಂತ ಹೇಳ್ತೀವಿ. ಬ್ಯಾಲೆನ್ಸ್ ಸ್ಟೇಟ್ ಆಫ್ ಈಸ್ಟ್ರೋಜನ್ ಇದ್ದಾಗಲ ನಮಗೆ ಮುಟ್ಟು ಬರೋದು. ನಮಗೆ ಕರೆಕ್ಟ್ ಸ್ಟೇಟ್ ಆಫ್ ಪ್ರೊಜೆಸ್ಟ್ರಾನ್ ಇದ್ದಾಗ ನಮಗೆ ಮುಟ್ಟು ನಿಲ್ಲೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಫಸ್ಟ್ 14 ಡೇಸ್, ಫಸ್ಟ್ ಡೇ ಇಂದ 14th ಡೇವರೆಗೆ ಪಂಪ್ಕಿನ್ ಸೀಡ್ಸ್ ಮತ್ತೆ ಫ್ಲಾಕ್ಸ್ ಸೀಡ್ಸ್, ಅಗಸೆ ಬೀಜನಲ್ಲಿ ಈಸ್ಟ್ರೋಜನ್ ಪ್ರೊಡಕ್ಷನ್ ನ ಬ್ಯಾಲೆನ್ಸ್ ಸ್ಟೇಟ್ ಅಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕೆ ಇರುವಂತ ಅಂಶ ಅಗಸೆ ಬೀಜದಲ್ಲಿದೆ. ಸೊ ಹಾಗಾಗಿ ಅಗಸೆ ಬೀಜ. ಪಂಪ್ಕಿನ್ ಸೀಡ್ಸ್ ಅಲ್ಲಿ ಜಿಂಕ್ ಅನ್ನೋ ಅಂಶ ಇದೆ. ಜಿಂಕ್ ಅನ್ನೋ ಅಂಶ ನಮಗೆ ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್ ಮತ್ತೆ ಹಾಗಾಗಿ ಬೋನ್ ಹೆಲ್ತ್ ಅಂಡ್ ಸೆಲ್ ಫಾರ್ಮೇಷನ್ ಇವೆಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಇಟ್ ವಿಲ್ ಆಲ್ಸೋ ಪ್ರಿಪೇರ್ ದ ಬಾಡಿ ಫಾರ್ ದ ಲೇಟರ್ ಆನ್ ಪ್ರೊಜೆಸ್ಟ್ರಾನ್ ಲೆವೆಲ್ಸ್. ಸೊ ನಮ್ಮ ಗರ್ಭಕೋಶ ಮತ್ತೆ ಅಂಡಾಂಶಗಳಿಂದ ನೆಕ್ಸ್ಟ್ ಸ್ಟೇಜಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಬ್ಯಾಲೆನ್ಸ್ ಸ್ಟೇಟಲ್ಲಿ ಇರೋ ಹಾಗೆ ತಯಾರಿ ಮಾಡೋದೇ ಈ ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜದಲ್ಲಿರೋ ಅಂಶ. ನಮ್ಮ ಸೆಕೆಂಡ್ ಹಾಫ್ 15th ಡೇ ಇಂದ ನೆಕ್ಸ್ಟ್ ಟೈಮ್ ಮುಟ್ಟು ಬರೋವರೆಗೂ ಬೇಕಾಗಿರುವಂಥದ್ದು ಎಳ್ಳು ಮತ್ತು ಸೂರ್ಯಕಾಂತಿ ಬೀಜ. ಎಳ್ಳಲ್ಲಿರೋ ಅಂಶ ಈಗ ನಮಗೆ ಪ್ರೊಲಾಂಗ್ ಸ್ಟೇಟ್ ಆಫ್ ಈಸ್ಟ್ರೋಜನ್ ಬ್ಯಾಲೆನ್ಸ್ ಬೇಕಾಗಿರುತ್ತೆ. ಈಸ್ಟ್ರೋಜನ್ ಲೆವೆಲ್ಸ್ನ ಮತ್ತೆ ಹಾಗೆ ಕಂಟಿನ್ಯೂ ಮಾಡಬೇಕು, ಬ್ಯಾಲೆನ್ಸ್ ಸ್ಟೇಟಲ್ಲಿ ಕಂಟಿನ್ಯೂ ಮಾಡುವಂಥ ಅಂಶ ಈ ಎಳ್ಳಲ್ಲಿದೆ. ಹಾಗೆ ಸೂರ್ಯಕಾಂತಿ ಬೀಜ ಅದು ನಮಗೆ PMS ಅಂತ ಹೇಳ್ತೀವಿ, ಪ್ರೀ ಮೆನ್ಸ್ಟ್ರುವಲ್ ಸಿಂಪ್ಟಮ್ಸ್. ನಮಗೆ ಮುಟ್ಟು ಬರೋ ಟೈಮಲ್ಲಿ ಅದರ ಹಿಂದಿನ 4 ದಿವಸ 5 ದಿವಸ ಹಿಂದಿನ ದಿವಸಗಳಲ್ಲಿ ನಮಗೆ ತಲೆನೋವು ಶುರು ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ಇರ್ಬೋದು, ಸಮ್ ಕೈಂಡ್ ಆಫ್ ಇರಿಟೇಬಿಲಿಟಿ, ಏನೋ ಒಂಥರ ಡಿಸ್ಕಂಫರ್ಟು, ಸರಿ ಹೋಗ್ತಿಲ್ಲ, ಕಾಲು ನೋವು ಬರ್ತದೆ, ಕೆಲವ್ರಿಗೆ ಹೊಟ್ಟೆ ನೋವು ಬರ್ತಾ ಇದೆ, ಈ ಥರ ಎಲ್ಲ ಸಮಸ್ಯೆ ಇರುತ್ತಲ್ಲ, ಅದನ್ನು ಕಮ್ಮಿ ಮಾಡೋ ಅಂಶ ನಮ್ಮ ಸೂರ್ಯಕಾಂತಿ ಬೀಜದಲ್ಲಿದೆ. ಸೊ ಹಾಗಾಗಿ ಸೆಕೆಂಡ್ ಹಾಫಲ್ಲಿ ಇರುವಂತಹ ಈ ಬೀಜಗಳಲ್ಲಿರುವಂಥ ಅಂಶಗಳನ್ನ ಸೆಕೆಂಡ್ ಹಾಫ್ಗೆ ಅಂತಾನೆ ಇಟ್ಟಿದ್ದೀವಿ. ಹೀಗೆ ಈ 4 ಬೀಜಗಳ ಸೈಕಲ್ ಈ 28 ದಿವಸಕ್ಕೆ ಅಥವಾ 30ನೇ ದಿವಸಕ್ಕೆ ಮುಗಿಯುತ್ತೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಸೈಕಲ್ ಶುರು ಮಾಡೋದಕ್ಕೆ ಹೇಳೋದೆ ಸೀಡ್ ಸೈಕ್ಲಿಂಗ್ ಥೆರಪಿ. ಈ ಥರ 1 ತಿಂಗಳ ಕಾಲ ಅಥವಾ 2 ತಿಂಗಳ ಕಾಲ ಮಾಡಿ ನೋಡಿ ರಿಸಲ್ಟ್ಸ್ ಹೇಗೆ ಬರುತ್ತೆ ಅನ್ನೋದನ್ನ ನಮಗೆ ತಿಳಿಸಿ. ನಿಮಗೆ ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ನಮಸ್ಕಾರ.